ಲಕ್ಷ್ಮಿ ಲಕ್ಷ್ಮಿ ಮುಗಿತಾ ನಿನ್ ಪೂಜೆ ಎಲ್ಲ ಇವತ್ತಿಗೆ? ಹೂ ಕಣ್ರಿ, ಇವತ್ತಿಗೆ 5 ಜನಕ್ಕೆ ಬಾಗಿಣ ಕೊಟ್ಟು ಪೂಜೆ ಮಾಡ್ಕೊಂಡ್ ಬಂದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಹಾಲು ತಗೊಂಡೋಗಿಕ್ಕಿದ್ನಲ್ಲ, ನಾಗರಾವ್ ಬಂದಿತ್ತು ಕಣ್ರಿ. ನಿಜವಾದ ನಾಗರಾವೇ ಬಂದು ಹಾಲು ಕುಡಿಯಕ್ ಹೋತು. ಹೆಂಗ ನಾಗಮ್ಮ ತಾಯಿನೇ ಬಂದು ನನ್ಗೆ ಆಶೀರ್ವಾದ ಮಾಡ್ಯಾವಳಿ. ನಮ್ಗೂ ಆದಷ್ಟು ಬೇಗ ಮಕ್ಕಳಾಗ್ತವೆ, ನೋಡ್ತಾ ಇರಿ. ನೀವೇನು ಇನ್ನೊಬ್ರ ಮಾತಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಆಯ್ತು ನೋಡೋಣ ಯಾವಾಗ ಆಗ್ತಾವೋ ಏನು. ನನಗೂ ಅದೇ ತಲೆ ಕೊರಿತೈತಿ. ಆ ಸಾವುಕಾರ ಸಿದ್ದಪ್ಪನೂ ತಿಪ್ಪೇನು ಹೇಳ್ದಾಗಿಂದನ ನಮಗೂ ಆದಷ್ಟು ಬೇಗ ದೇವ್ರ ದಯಿಂದನ ಆದ್ರೆ ಸಾಕು ಅನ್ನಂಗಾಗೈತಿ. ನನಗಿವಾಗ ಯಾರು ಕೊಟ್ಟಾದ್ರೂ ಮಾತಾಡೋಕ್ಕೆ ಒಂಥರ ಮುಜುಗರ ಆದಂಗೆ ಆಗುತ್ತೆ. ಎಲ್ಲಿ ಏನು ಕೇಳ್ತಾರಪ್ಪ ನೀನು ಮಕ್ಕಳಾಗೆ ಇಲ್ವೋ ಅಂತೇಳಿ, ಯಾರು ಎಲ್ಲಿ ಕೇಳ್ತಾರೋ ಅಮ್ಮಂಗೆ ಆಗ್ತೈತಿ. ಅಯ್ಯೋ, ಆ ಸಾವುಕಾರ ಸಿದ್ದಪ್ಪ ನಿನ್ ತಲೆ ಕೆಡಿಸ್ಬೇಕು. ನಾನು ನೀನು ಗುದ್ದಾಡ್ಬೇಕು ಅಂತಾನೆ ಮತ್ತೀಗ ಇಂಥದ ಇಲ್ಲದ್ದೆಲ್ಲ ಹೇಳ್ತಾನೆ. ನೀನು ಆ ಯಪ್ಪನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಅವನೇನಾದ್ರೂ ಅಂದ್ಕೊಂಡ್ಲೇಳು. ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಂಡು ಸುಮ್ಮನೆ ನಿನ್ನ ಮನಸ್ಸನ್ನ ನೀನ್ ಕೆಡಿಸ್ಕೊಂಬಕ್ ಹೋಗ್ಬೇಡ. ಸುಮ್ಮನೆ ಹೊಲ್ತಕ್ಕೆ ಹೋಗು. ಹೊಲ್ತಕ್ಕೆ ಹೋಗಿ ಏನಾನು ಕೆಲಸ ಇದ್ರೆ ನೋಡೋಗು. ಕೆಲಸ ಇದ್ರೆ ಏನು ತಲೆ ಏನು ಬರಲ್ಲ ಇಂಥವು ಚಿಂತೆಗಳು. ಆಯ್ತು ಕಣೆ, ಹೋಗೋಣ. ಆದರೆ ಯಾಕೋ ಗೌರಿ ನೋಡ್ಕೊಂಬರ್ಬೇಕು ಅನ್ನಿಸ್ತೈತಿ ಕಣೆ. ಅವಳು ಗಂಡನ ಮನೆಗೆ ಹೋದಾಗಿಂದ ನಾನು ಹೋಗೇ ಇಲ್ಲ. ನಾನು ನೀನು ಹೋಗಿ ನೋಡ್ಕೊಂಬರೋಣ ಹೆಂಗಿದ್ದಾಳೆ ಏನು ಅಂತ ಹೇಳಿ. ಸರಿ ಆಯ್ತು ಬಿಡ್ರಿ, ಹೋಗೋಣ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾಳೆಗೆ ಹೋಗೋಣ ಹೇಳ್ರಿ, ಹೋಗಿ ನೋಡ್ಕೊಂಬರೋಣ. ಚೆನ್ನಾಗಿದ್ದಾಳೋ ಹೆಂಗೋ ಏನು ಅಂತ ಹೇಳಿ. ನಮ್ಮನ್ನು ಬೈಕೊಂಡಿರ್ತಾಳೆ, ಬರಲೇ ಇಲ್ಲ ಅಣ್ಣ ಇನ್ನೊತ್ತಿಗೇನು ಅಂತ ಹೇಳಿ. ಸರಿ ನೋಡ್ಕೊಂಬರೋಣ ನಾಳೆಕೇನೆ. ನೀವು ಅಲ್ತಕ್ಕೆ ಹೋಗ್ರಿ. ಸರಿ ಆಯ್ತು ಕಣೆ. ಗೌರಿ ರೋರ್ಗೆ ಹೋಗಿ ನೋಡ್ಕೊಂಬಂದು ಆಮೇಲೆ ರಾಗಿ ಹೊಲ ಕೊಯ್ಬೇಕು. ರಾಗಿ ಹೊಲ ನಾಳೆ ಮಾಗೈತೆ, ಹೋಗಿ ಬಂದು ಕೊಯ್ಯನ್ ರಾಗಿನ ಹಂಗೆ. ಸರಿ ಹಂಗೆ ಮಾಡೋಣ. ಈಗ ಹೊಲ್ತಕ್ಕೆ ಹೋಗ್ರಿ. ಆ ಸಾವುಕಾರ ಸಿದ್ದಪ್ಪ ನಾನು ಸಿಕ್ಕಿರಿ, ಅವ್ನು ಮಾತಾಡ್ಸಕ್ ಹೋಗ್ಬೇಡ್ರಿ. ಸುಮ್ಮನೆ ಹೋಗ್ರಿ, ನಿಮ್ಮ ಪಾಡಿಗೆ ನೀವು ತಲೆ ಬಗ್ಗಿಸ್ಕೊಂಡು. ಮಾತಾಡ್ಸಿರೆ ಇಲ್ಲದ್ದೆಲ್ಲನ ತಲೆಗೆ ತುಂಬ್ತಾನ ಅವನು. ಅವನು ಒಳ್ಳೆ ವಿಷಯ ಹೇಳಲ್ಲ ಯಾರಿಗೂ, ಬರೀ ಹಿಂಗೆ ತಂದಿಕ ವಿಷಯನೇ ಹೇಳೋದು. ನೀವು ಅವನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ, ಹೋಗ್ರಿ ಸುಮ್ಮನೆ. ಸರಿ ಆತ್ ಕಣೆ ಲಕ್ಷ್ಮಿ, ಹೋಗಿ ಬರ್ತೀನಿ. ಗುಲಾಬಿ, ಏನೇ ಗುಲಾಬಿ ಅಪ್ರೂಪಕ್ಕೆ ನಮ್ಮ ಕಡೆಗೆ ಬಂದ್ಬಿಟ್ಟಮ್ಮ. ಕಾವೇರಿನ ಕರ್ಕೊಂಬಂದೇನು? ಕರ್ಕೊಂಬ ಬಾ, ಕುಕ್ಕ ಬಾ. ಕಡ್ಲಾಸ್ ಮಕ್ಕಯ್ಯ, ಮಲ್ಲಿನೂ ಚಿಕ್ಕ ಸಾವುಕಾರರು ಇಲ್ವಲ್ಲ, ಅದಕ್ಕೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಇವಳು ನೆನೆಸ್ಕೊಂಡು ಹೊಳ್ತಾಳೆ. ಅದಕ್ಕೆ ಒಂದು ಕ್ಷಣ ಹೊತ್ತು ಕರ್ಕೊಂಡು ಹೋಗಿ ಬರೋಣ ಅತ್ಲಾಗೆ ಅಂತ ಹೇಳಿ ಬಂದೆ. ಹಂಗೇನೆ ನಿಮ್ಮಂತಕ್ಕೂ ಬಂದೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ನಿಮ್ಮ ಅತ್ತೆ ಅದೇ ಹೆಂಗೆ ಕಳ್ಸಿಳಿ ನಮ್ಮಂತಕ್ಕೆ? ಬೇಡ ಅಂದ್ರು ಅನ್ಬೇಕಾಗಿತ್ತಮ್ಮ. ಅಯ್ಯೋ ಲಸ್ಮಕ್ಕಯ್ಯ, ನಾನೇನು ನಿಮ್ಮಂತಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬರಲಿಲ್ಲ. ಇವಳು ಕ್ಯಾತೆ ಮಾಡ್ತಿದ್ಲಲ್ಲ, ಆತ್ಲಾಗ ಹೋಗಿ ಬರ್ತೀನಿ ಒಂದು ಕ್ಷಣ ಹೊತ್ತು ಕುರಿ ದನ ಎಲ್ಲ ತೋರಿಸ್ಕೊಂಡ್ ಬರ್ತೀನಿ ಕಣತೆ, ಸುಮ್ಮನಾಗ್ತಾಳೆ ಅಂತ ಅಂದೆ. ಸರಿ ಹೋಗಿ ಜಾಲ್ದ್ ಬಾ ಅಂತ ಅಂತು. ಅದಕ್ಕೆ ಬಂದೆ. ಅದು ಅಲ್ದೇನೆ ನಾನು ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ನಿನಗೆ. ಅದಕ್ಕೇನೆ ಹೆಂಗೋ ಕಾವೇರಿ ಹೇಳ್ತಿದ್ಲಲ್ಲ, ಇವಳು ಕರ್ಕೊಂಬಂದಂಗಾಗುತ್ತೆ, ನಮ್ಮ ಅತ್ತಿಗೇನು ಅನುಮಾನ ಬರಲ್ಲ ಅಂತ ಹೇಳಿ ಬಂದೆ ಇಲ್ಲಿಗೆ. ಹೌದೇನು? ಏನು ವಿಷಯನೇ ಗುಲಾಬಿ? ಕುಕ್ಕಳೆ ಪಡೆಯಲಿ ಕಾವೇರಿನ ನಾನು ಒಂದು ಸ್ವಲ್ಪ ತೆತ್ಕೊಂತೀನಿ. ನಿಮ್ಮ ಅಂತಕ್ಕೆ ನಾನು ಬರೋಕ್ಕೆ ಆಗಲ್ಲ. ಏನು ಮಾಡ್ತೀವಿ? ನಿಮ್ಮ ಅತ್ತೆನೋ ನಿಮ್ಮ ಮಾವನೋ ನನ್ನ ಕಂಡ್ರಂಗೆ ಗುರ್ರ ಅಂತಾರೆ. ಅದಕ್ಕೆ ನಾನು ಬರಲ್ಲಮ್ಮ. ಪಾಪ ಮಲ್ಲಿಯವರ ಅಪ್ಪಗೆ ಏನಾಗೈತೋ ಏನು, ಯಾರನ್ನ ಯಾವಾಗ ಬರ್ತಾರೋ ಪಾಪ. ಇದು ನೋಡಿದ್ರೆ ಎಳೆ ಕಂದ ಅಪ್ಪ ಅಮ್ಮ ನೆನೆಸ್ಕೊಂಡು ಹೊಳ್ತೈತಲೆ. ನಿನಗೆ ಇವಾಗ ಕಷ್ಟ, ಇವಳು ನೋಡ್ಕೋಬೇಕು, ಮನೆ ಕೆಲಸನೂ ಮಾಡಬೇಕು. ಬಾರಮ್ಮ ಪುಟ್ಟಿ, ಬಾ, ನಾನು ಎತ್ಕೊಂತೀನಿ. ಬಾ, ನಿನಗೆ ಚಕ್ಲಿ ಕೋಡ್ಬಳೆ ಎಲ್ಲ ಕೊಡ್ತೀನಿ. ಬಾ ಕುಕ್ಕಳೆ ಗುಲಾಬಿ, ಕುಕ್ಕ ಅದೇನು ಅಂತ ನಾ ಹೇಳಿವಂತೆ ಕುಕ್ಕೊಂಡು ಯಾವಟಂತ ನಿಂತ್ಕೊಂಡಿರ್ತೀಯ. ಅತ್ತೆ ಅಲ್ಲಿ ಒಂದೆರಡು ಚಕ್ಲಿ ಇದಾವೆ, ತಾಂಬರತ್ತೆ. ಕಾವೇರಿ ಬಂದವಳೆ, ತಾಂಬಂದ್ ಕೊಡು, ತಿಂತಾಳ ಪಾಪ. ಗುಲಾಬಿ ಬಂದ್ಬಿಟ್ಟಳೆ ನಮ್ಮ ಅಂತಕ್ಕೆ. ಕಾವೇರಿನೂ ಕರ್ಕೊಂಬಂದವಳೆ. ಗುಲಾಬಿ, ಏನೇ ಸಮಾಚಾರ? ಏನು ಕೆಲ್ಸ ಇಲ್ವೇನು? ಇಟ್ಲ ಬಂದ್ಬಿಟ್ಟಿದ್ಯಾ? ಕೆಲ್ಸ ಏನೋ ಇದಾವೆ ಕಣಕ. ಇವಳು ಯಾಕೋ ಕ್ಯಾತೆ ಮಾಡ್ತಿದ್ಲು, ಅದಕ್ಕೇನೆ ಒಂದ್ ಸ್ವಲ್ಪ ಹೊತ್ತು ಎತ್ಕೊಂಬಂದೆ ಇತ್ಲಾಗೆ. ಸುಮ್ಮನಾಗ್ತಾಳೆ ಅಂತಾನ. ತಾಳಂಪುಟ್ಟಿ ತಕ ತಿನ್ನು. ಲಸ್ಮಕ್ಕ, ಆ ಎಮ್ಮೆ ಐತಲ್ಲ, ಆ ಎಮ್ಮೆಗೊನಿಗ ಹುಲ್ ಕಿತ್ಕೊಬತ್ತೀನಿ ಹೋಗಿ. ಸರಿ ಆತ್ ಕಣತೆ, ಹೋಗು. ಅವರು ಇವಾಗ ಹೊಲ್ತಕ್ಕೆ ಹೋಗ್ತೀನಿ ಅಂತ ಹೋದ್ರು, ಹೋಗು. ಹೇಳೆ ಗುಲಾಬಿ, ಇವಾಗ ಏನು ವಿಷಯ? ಏನು ಹೇಳಕ್ ಬಂದೆ ಅಂತಂದೆ? ಏನ್ ಸಮಾಚಾರ? ಏನು ಇಲ್ಲ ಕಣ್ಲಾಸ್ ಮಕ್ಕಯ್ಯ, ಅದೇ ಆ ಸಾಕಮ್ಮನ ಮಗ ಬುಸ್ನಾಗ ಇಲ್ವಿ, ಅವನಿಗೆ ಆಗ ನೇತ್ರ ನಾದ್ನಿ ಇಲ್ವಿ, ಸೂಜಿನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲೇನೆ ಹೆಣ್ಣು ನೋಡ್ಕೊಂಬಂದೇವ್ರಿ. ಮದ್ವೆನು ಅಲ್ಲೇನೆ ಫಿಕ್ಸ್ ಮಾಡಿವ್ರಂತೆ ಕಣ್ಲಾಸ್ ಮಕ್ಕಯ್ಯ. ಮಾಡ್ಲಿ ಬಿಡು, ನಾನು ಕೇಳಿ ನಮ್ಮ ಭಾಗ್ಯ ಮಂಗ ಅಂದ್ಲು. ಬಸ್ನಾಗೋಗೆ ನಾನು ನೇತ್ರ ನಾದ್ನಿ ನೋಡ್ಕೊಂಬಂದೇವ್ರೆ, ಮದ್ವೆನು ಅಲ್ಲೇನೆ ಫಿಕ್ಸ್ ಆಗಿತ್ತಂತೆ. ಈ ವಾರದೊಳಗೆ ನಿಮ್ಮ ಮದುವೆ ಮಾಡ್ತಾರಂತೆ, ಯಾವ್ದನ್ನ ದೇವಸ್ಥಾನ ತಗಿ ಅಂತಾನ. ಆ ಸಾಕಮ್ಮನೆ ಹೇಳಿಡು ಅಂತ ಹೇಳಿಳಮ್ಮ ನನಗೂನು. ಮಾಡ್ಲಿ ಬಿಡು, ಅದಕ್ಕೇನಂತೆ? ಅಯ್ಯೋ ಅದಕ್ಕೇನು ಇಲ್ಲ ಕಣ್ಲಾಸ್ ಮಕ್ಕಯ್ಯ, ಆದ್ರೆ ನ್ಯಾಯವಾಗಿ ಒಂದು ಹುಡುಗಿ ಬಾಳು ಹಾಳಾಗ್ತೈತಲ್ಲ, ಅದಕ್ಕೇನೆ. ಅಯ್ಯೋ ಅದೆಲ್ಲ ಗೊತ್ತಿದ್ದೆ ತಾನೇ ಅವ್ರು ಕೊಡ್ತಾ ಇರೋದು ಹೆಣ್ಣ. ಅದನ್ನೆಲ್ಲ ತಿಳ್ಕೊಂಡಲ್ಲೇನೆ ಹೆಣ್ಣು ಕೊಡ್ತಾರ ಅವರು? ಹಂಗಲ್ಲ ಕಣ್ಲಾಸ್ ಮಕ್ಕಯ್ಯೋ, ಇವನು ಕುಡ್ದು ಎಲ್ಲಂದ್ರಲ್ಲೇ ಉಲ್ಡಾಡ್ತಾನೆ ಎಂಬುದು ಅವ್ರಿಗೆ ಗೊತ್ತಿಲ್ಲವು. ಆ ಕಾಳಮ್ಮನೂ ಮತ್ತೆ ನೇತ್ರನು ಆ ಸೂಜಿನ
ಇವನಿಗೆ ಕೊಟ್ಟು ಅನ್ನಿಸ್ಬೇಕು, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಹಿಂಗೆ ಸುಳ್ಳು ಹೇಳವ್ರೆ ಒಳ್ಳೆಯವರು ಹಂಗೆ ಹಿಂಗೆ ಅಂತ ಹೇಳಿ. ಈ ನೇತ್ರನು ಕಾಳಮ್ಮನ ಮಾತು ನಂಬಿ ಅವರು ಹೆಣ್ಣು ಕೊಡಕ್ಕೆ ಒಪ್ಕೊಂಡವ್ರಿ. ಇವನು ಬುದ್ಧಿ ಏನಾದ್ರು ಗೊತ್ತಾದ್ರೆ ಅವರು ಯಾವುದೇ ಕಾರಣಕ್ಕೂ ಕೊಡಲ್ಲ ಅವಳನ್ನ. ಈ ಬುಸ್ ನಾಗೋಗಿ ಓಹೋ ನೇತ್ರಿಗೆ ಕಾಟ ಕೊಡ್ತಾಳೆ ಅವಳು ನಾದ್ನಿ ಅಂತ ಹೇಳಿ ಅವಳ ಜೀವನನ ಹಾಳು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಯಾರ ತಾಯಿ ಮಗಳನ್ನು. ಅಲ್ಲಿ ಸೂಜಿ ನೇತ್ರನ ಬಾಯಿಗೆ ಬಂದಂಗೆ ಬೈತಾಳಂತೆ, ಜೈಲ್ಗೆ ಹೋಗಿ ಬಂದಾಳು ಅಂತಾಳು ಇಂತಾಳು ಅಂತ ಹೇಳಿ. ಈ ನೇತ್ರನ ಕೊಬ್ಬು ಬೀಳ್ಸಕ್ಕೆ ಅವಳೇ ಸರಿ. ಆದ್ರೆ ಈಗ ನೋಡು ಅವಳು ಹಂಗೆಲ್ಲನ ಕಾಟ ಕೊಡ್ತಾಳೆ ಅಂತ ಹೇಳಿ ಈಗ ಈ ಬುಸ್ ನಾಗೋಗೆ ಮದುವೆ ಮಾಡಿ ಅವಳ ಜೀವನನ ನರಕ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಯಾವ್ರಿ ತಾಯಿ ಮಗಳನ್ನು. ಅಯ್ಯೋ ಹೆಂಗಾದ್ರೂ ಮಾಡ್ಕೊಂಬ್ಲಿ ಬಿಡೆ. ಅವ್ರುಂಟು ನಮ್ಗೆ ಯಾಕೆ ಅವ್ರ ಸುದ್ದಿ? ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅವಳು, ನಮ್ಗೇನಾಗ್ಬೇಕಾಗೈತಿ? ಮದುವೆ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇವನೆಂತಾನು ಬುಸ್ನಾಗ ಅಂಬದು ಅಂತಾನ. ಏನ್ ಲಸ್ಮಕ್ಕ ಹಿಂಗಂತೀಯ? ಅಲ್ಲ ಮದುವೆ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಂತಂದ್ರೆ ಮದುವೆ ಆದ್ಮೇಲೆ ಏನ್ ಮಾಡಕ್ಕಾಗುತ್ತೆ? ಆಮೇಲೆ ಕಷ್ಟನೋ ಸುಖನೋ ಕುಡ್ಕನೋ ಎಂತಾನೋ ಅವನ ಜೊತೆಗೆ ಬಾಳ್ವೆ ಮಾಡೋಕ್ಕಾಗುತ್ತೆ ಆ ಸೂಜಿ. ಅದಕ್ಕೇನೆ ಹೆಂಗಾದ್ರೂ ಮಾಡಿ ಈ ಮದುವೆನ ನಡಿದಂಗೆ ಮಾಡ್ಬೇಕು ಲಸ್ಮಕ್ಕಯ್ಯ. ಅದಕ್ಕೆ ನೀನೇ ಸರಿ ಇದಕ್ಕೆ ಅಂತ ಹೇಳಿ ನಿನಗೆ ಹೇಳೋಣ ಅಂತ ಬಂದೆ. ಆ ಕಾಳಮ್ಮ ನಗ್ತಿದ್ಲು, ನನ್ನ ಮಗಳಿಗೆ ಕಾಟ ಕೊಡ್ತೀಯೇನೆ, ನಿನ್ನ ಜೀವನನ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿ ಮಾತಾಡ್ಕೊಂತಿದ್ಲು ಒಬ್ಬೊಬ್ಳೇನೆ. ಅದಕ್ಕೆ ನೋಡು ಅಲ್ಲ ಇಷ್ಟೊಂದೆಲ್ಲನ ಮನಸ್ಸಿನಾಗೆ ವಿಷ ತುಂಬ್ಕೊಂಡು ಒಳ್ಳೆಯವ್ರಂಗೆ ನಾಟಕ ಮಾಡ್ತಾರೆ. ಆ ಸೂಜಿನ ಈ ಬುಸ್ನಾಗು ಮದುವೆ ಮಾಡಬೇಕು ಅಂತಾನೆ. ಅದಕ್ಕೆ ಹೆಂಗಾದ್ರೂ ಮಾಡಿ ಈ ಮದುವೆ ನಡಿಬಾರ್ದು. ಹಂಗೆ ಮಾಡ್ಲಸ್ ಮಕ್ಕಯ್ಯ, ನೀನೇ ಏನಾದರೂ ಮಾಡಿ. ನಾನೇನು ಮಾಡನೆ ಗುಲಾಬಿ? ಅದಕ್ಕೆ ಅವರು ಎಲ್ಲ ವಿಚಾರಿಸ್ಬೇಕಮ್ಮ, ಏನು ಕೊಡಾರು ಹುಡುಗ ಒಳ್ಳೆಯವನ ಕೆಟ್ಟನ ಇಲ್ವಾ ಅಂತ ಹೇಳಿ. ಆ ಕಾಳಮ್ಮನು ನೇತ್ರನು ಎಂತಾರೊಂಬದು ಆ ಯಮ್ಮಗೂ ಗೊತ್ತೈತೆ ಆ ಸೂಜಿರ ಅಮ್ಮಗೆ. ಆದ್ರೂ ನಾ ಯಮ್ಮ ಇವ್ರ ಮಾತು ಅದು ಹೆಂಗ್ ನಂಬ್ತಾವ ಏನಮ್ಮ? ಅಯ್ಯೋ ಅವ್ರ ತಲೆಗೆ ಅಷ್ಟೆಲ್ಲ ಬುದ್ಧಿ ಇದ್ದಿದ್ರೆ ಇವ್ರ ಮಾತು ಯಾಕೆ ನಂಬರ್ 7 ಲಸ್ಮಕ್ಕಯ್ಯ? ಮೊದ್ಲು ನಾನು ಮದುವೆ ಆಗ್ಬೇಕು ಅಂತಾನ ಇಷ್ಟಪಟ್ಟಿದ್ದ ಬುಸ್ನಾಗ ನನಗೆಲ್ಲ ಗೊತ್ತಿತ್ತಲ್ಲ. ಅದಕ್ಕೆ ಮಕ್ಕಳು ಓಡಿಸ್ತೆ ಅವನ್ನ. ಆ ಸಾಕಿನೂ ಬಂದಿದ್ಲು ನನ್ನ ಮಗನ ಮದುವೆ ಆಗು ಅಂತ ಕೇಳಕ್ಕೆ. ಅವಳನ್ನ ಅಷ್ಟೇನೆ ಗ್ರಾಚಾರ ಬಿಡಿಸ್ಕೊಳ್ತೆ. ಈಗ ನೋಡಿದ್ರೆ ಆ ನೇತ್ರ ನಾದಿನ ತಗಲಾಕ್ಬೇಕು ಅಂತ ಮಾಡ್ಯಾವ್ರಿ. ಪಾಪ ಹುಡುಗಿನ ಚಿಕ್ಕವಳು, ನನಗಿನ್ನ ಸಣ್ಣಳು ಅವಳನ್ನ ಹೋಗಿ ಇಂಥ ಬುಸ್ನಾಗ ಗಂಡು ಹಾಕ್ಬೇಕು ಅಂತ ಮಾಡ್ಯಾವ್ರಲ್ಲ ತಾಯಿ ಮಗಳನ್ನು. ಅದಕ್ಕೆ ನನಗೆ ಬೇಜಾರಾತಮ್ಮ, ಹೆಂಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು ಅಂತಾನ ಅನ್ನಿಸ್ತು. ನನ್ನ ಕೈ ಏನು ಮಾಡೋಕ್ಕಾಗಲ್ಲ. ನಾನೇನಾದ್ರೂ ಮಾಡೋಕ್ಕೋದ್ರೆ ನನ್ನ ಮೇಲೆ ಬೇಜಾರು ಮಾಡ್ಕೊಂತಾರೆ ಆ ಕಾಳಮ್ಮನು ನೇತ್ರನು. ನಾನೇನಾದ್ರೂ ಹಿಂಗೆಲ್ಲ ಹೇಳ್ಕೊಂಬಂದಿದ್ದೀನಿ ಅಂತ ಗೊತ್ತಾದ್ರೆ ನಿನಗೆ ನನ್ನ ಮನೆಯಿಂದ ವಾರಕ್ಕೆ ಓಡಿಸ್ಬಿಡ್ತಾರೆ. ಅದಕ್ಕೆ ಈ ವಿಷಯ ಯಾರಿಗೂ ಹೇಳೋದು ಬೇಡ ಲಸ್ಮಕ್ಕಯ್ಯ. ನಾನು ಇಲ್ಲಿಗೆ ಬಂದಿದ್ದೆ ಅಂತಾನು ನೀನು ಯಾರ್ತಾಗೂ ಹೇಳಕ್ ಹೋಗ್ಬೇಡ. ಹೆಂಗಾದ್ರೂ ಮಾಡಿ ಈ ಮದುವೆ ನಡಿದಂಗೆ ಮಾಡಿ ಲಸ್ಮಕ್ಕಯ್ಯ, ಅದು ನಿನ್ನಿಂದ ಮಾತ್ರ ಸಾಧ್ಯ. ಲಸ್ಮಕ್ಕಯ್ಯ, ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ನನಗೂ ಅದಕ್ಕೇನೆ ನನ್ನ ಮನಸ್ಸನ್ನು ತಡೀಲಿಲ್ಲ, ಏನು ಮಾಡೋದು ಅಂಬದು ಗೊತ್ತಾಗಲಿಲ್ಲ. ಅದಕ್ಕೆ ನಿನಗೆ ಹೇಳೋದು ಸರಿ ಅಂತೇಳಿ ನಿನಗೆ ಹೇಳ್ತಾ ಇದ್ದೀನಮ್ಮ. ನೋಡು ಈ ಮದುವೆ ನಿಲ್ಲಿಸಿ ಒಂದು ಹೆಣ್ಣಿಗೆ ಜೀವನನ ಉಳಿಸು. ಬಡವರೇ ಆದರೂ ಪರವಾಗಿಲ್ಲ, ಆದರೆ ಗಂಡ ಒಳ್ಳೆನಾಗಿರ್ಬೇಕು. ಕುಡ್ತಾನ ಮಗ ಆದರೆ ಅಷ್ಟೇನೆ ನರಕ ಅನುಭವಿಸ್ಬೇಕಾಗುತ್ತೆ ಆ ಹುಡುಗಿ ಮದುವೆ ಆದಾಳು. ಅದೇನೋ ಸರಿಯಮ್ಮ, ಆದರೆ ಈಗಲೇ ಆ ಕಾಳಮ್ಮನು ನೇತ್ರಿನೂ ನನ್ನ ಮೇಲೆ ಹುರಿದು ಬೀಳ್ತಾರೆ. ಹಂಗೇನೆ ನನ್ನ ಮಕ ಕಂಡ್ರೆ ಸಾಕಂಗೇನೆ ಒಳ್ಳೆ ಬೆಂಕಿ ನೋಡ್ದಂಗೆ ಆಡ್ತಾರೆ. ಅಂಥದ್ರಾಗ ನಾನು ಈ ಮದುವೆ ನಿಲ್ಲಂಗೆ ಮಾಡಿರಿ ಲಸ್ಮಕ್ಕಯ್ಯ. ಅವ್ರು ಹುರಿದು ಬೀಳೋದೇನು ಹೊಸ್ದ ನಿನ್ನ ಮೇಲೆ? ಅದನ್ನೆಲ್ಲ ನಾ ಎದುರಿಸೋ ಶಕ್ತಿ ನಿನ್ನೊಬ್ಳಿಗೆ ಇರೋದು. ಅದಕ್ಕೇನೆ ನೀನೇ ಸರಿ ಅಂತ ಹೇಳ್ತಾ ಇರೋದು. ಅದು ಸರಿನೇ ಅನ್ನು. ಅಲ್ಲ ಅವ್ರು ಏನಾದರೂ ಮಾಡಿರ್ಲಿ ಹೇಳು, ಪಾಪ ಒಂದು ಹೆಣ್ಣಿನ ಜೀವನ ಹಾಳಾಗುತ್ತಲ್ಲ, ಅದು ನೋಡ್ಕೊಂಡು ಇರೋಕ್ಕಾಗಲ್ಲ. ಸರಿ, ಅದು ಅಲ್ಲದೆ ನಮ್ಮ ಮನೆಯವರು ಗೌರಿ ಊರಿಗೆ ಹೋಗ್ಬೇಕು, ಗೌರಿ ನೋಡ್ಕೊಂಬರ್ಬೇಕು ನಾಳಿಕೆ ಅಂತ ಹೇಳಿದ್ರು. ನೀನು ಹೇಳಿದ್ದನ್ನು ಒಳ್ಳೇದಾಯ್ತು ಬಿಡು. ಈಗ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ, ನೇತ್ರರ ಊರಿಗೆ. ಹಂಗೇನೆ ಗೌರಿಯರ ಮನೆಗೆ ಹೋಗಿ ನೇತ್ರ ಮಂಟಕ್ಕೆ ಹೋಗಿ ಎಲ್ಲ ಇರೋ ವಿಷಯನ ಇರೋ ಸತ್ಯನ ಎಲ್ಲ ಹೇಳ್ತೀನಿ. ಆಮೇಲೆ ಮದುವೆ ಮಾಡ್ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಸರಿ ಬಿಡೆ ಗುಲಾಬಿ, ನೀನು ಹೇಳಿ ಒಳ್ಳೆ ಕೆಲಸ ಮಾಡಿದ್ಯಾ, ನಾನೆಲ್ಲ ನೋಡ್ಕೊಂತೀನಿ ಬಿಡು. ಅವ್ರಿಗೆ ಹೇಳ್ತೀನಿ ಇರೋ ಸತ್ಯ ಏನು ಅಂತ. ಈ ಬುಸ್ನಾಗ ಎಂತ ನಂಬೋದ ಅವ್ರ ಅಮ್ಮಯ್ಗೂ ಅವ್ರ ಅಣ್ಣಯ್ಗೂ ಅವ್ರ ಅಪ್ಪಯ್ಗೂ ಹೇಳ್ತೀನಿ. ಹ್ಞೂ ಕಣ್ಲಸ್ ಮಕ್ಕಯ್ಯ, ಸರಿ. ಹೆಂಗೋ ನೀನೊಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವರು ನಿನಗೂ ಒಳ್ಳೇದು ಮಾಡ್ತಾನೆ. ಸರಿ ಹೋಗ್ತೀನಿ ನಾನು. ಬಂದು ತಾತು ತಿರ್ಗ ಕಾಳಮ್ಮ ಎಲ್ಗೋದ್ಲ ಅಂತ ಹುಡುಕಿ ಬಂದ್ರೆ ಕಷ್ಟ. ಯಾರ್ತಾಗೂ ಹೇಳಕ್ ಹೋಗ್ಬೇಡ, ನಾನು ಇಲ್ಲಿಗೆ ಬಂದಿದ್ದೆ ಹಿಂಗೆ ಹೇಳ್ದೆ ಅಂತಾನ. ಹಂಗ ಆಯ್ತು ಬಿಡ ಗುಲಾಬಿ, ಯಾರ್ತಾಗೂ ಹೇಳಕ್ ಹೋಗಲ್ಲ. ನಿನಗೂ ಒಳ್ಳೇದಾಗುತ್ತೆ. ಕಾವೇರಿ ಬಾರಮ್ಮ ಹೋಗೋಣ. ನಿಮ್ಮ ಅಜ್ಜಿ ತಿರ್ಗಾ ಹುಡ್ಕಾಡ್ಬಿಡ್ತಾಳೆ ಎಲ್ಗೋದ್ರಿ ಇವರು ಅಂತ ಹೇಳಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.